ಕರ್ನಾಟಕ ಎಕ್ಸ್‌ಪ್ರೆಸ್ ಅಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ನಂದಿನಿ ಹಾಲು ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೂ ತಲುಪಲಿದೆ. ಅಕ್ಟೋಬರ್ ತಿಂಗಳಿಂದ ದೆಹಲಿಯಲ್ಲಿ ನಂದಿನಿ ಹಾಲು ಮಾರಾಟಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿದಿನ ದೆಹಲಿಯೊಂದರಲ್ಲೇ 2.5 ಲಕ್ಷ ಲೀಟರ್ ಹಾಲು ಮಾರಾಟಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಹಾಲಿನ ಮಾರಾಟ 5 ಲಕ್ಷ ಲೀಟರ್ಗೆ ಏರಿಸೋ ಪ್ಲಾನ್ ಕೂಡ ಮಾಡಲಾಗಿದೆ. ಪ್ರಸ್ತುತ ಕರ್ನಾಟಕದಲ್ಲಿ ದಿನಕ್ಕೆ ಒಟ್ಟು 1 ಲಕ್ಷ ಕೋಟಿ ಲೀಟರ್ ಹಾಲು ಉತ್ಪಾದನೆಯಾಗ್ತಾ ಇದ್ದು, ಕೆಎಂಎಫ್ನಿಂದ ಪ್ರತಿದಿನ ಆಂಧ್ರ ಪ್ರದೇಶಕ್ಕೆ 2.5 ಲಕ್ಷ ಲೀಟರ್, ಮಹಾರಾಷ್ಟ್ರಕ್ಕೆ 2.5 ಲಕ್ಷ ಲೀಟರ್ ಮತ್ತು ತಮಿಳುನಾಡಿಗೆ ದಿನಕ್ಕೆ 40,000 ಲೀಟರ್ ಪೂರೈಕೆ ಮಾಡಲಾಗ್ತಾ ಇದೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದ್ದು, ಸಭೆಯಲ್ಲಿ ಸಿಎಂಗೆ ಸಚಿವರುಗಳು ಮತ್ತು ಶಾಸಕರು ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ. ನಾವು ನಿಮ್ಮೊಂದಿಗೆ ಇದ್ದೇವೆ, ಧೈರ್ಯವಾಗಿರಿ, ನಿಮ್ಮ ಪರ ನಾವು ಹೋರಾಡ್ತೇವೆ ಅಂತ ಅಭಯವನ್ನ ನೀಡಿದ್ದಾರೆ. ಸದ್ಯ ಶಾಸಕಾಂಗ ಸಭೆಯಲ್ಲಿ ಸಿಎಂಗೆ ಶಾಸಕರ ಒಮ್ಮತದ ಬೆಂಬಲ ದೊರೆತಿದ್ದು, ಶಾಸಕರು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಪರ ನೀವೆಲ್ಲ ಹೋರಾಡ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ 2 ಮಹತ್ವದ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಕೈಜೆಕ್ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರಕಿದ್ದು, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ನವರೆಗೆ ಸುರಂಗ ಮಾರ್ಗ ನಿರ್ಮಾಣವಾಗಲಿಕ್ಕಿದೆ. 2600 ಕೋಟಿ ರೂಪಾಯಿಯ ಯೋಜನೆಗೆ ಸಂಪುಟ ಅಸ್ತು ಅಂತಿದೆ. ಜೊತೆಗೆ 500 ಕೋಟಿ ವೆಚ್ಚದಲ್ಲಿ 250 ಅಡಿ ಎತ್ತರದ ಸ್ಕೈಜೆಕ್ ನಿರ್ಮಾಣವಾಗಲಿದೆ. ಬೆಂಗಳೂರು ನಗರದ ಹೆಬ್ಬಾಳ ಮೇಲ್ಸೇತುವೆ ST ಮಾಲ್ ಹತ್ತಿರದಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೇಲುಸೇತುವೆಯವರೆಗೆ ಭೂಗತ ವಾಹನ ಸುರಂಗ ಅಂಡರ್ಗ್ರೌಂಡ್ ವೆಹಿಕ್ಯುಲರ್ ಟನೆಲ್ ಇನ್ ಟ್ವಿನ್ ಟ್ಯೂಬ್ ಮೋಡ್ ಮಾರ್ಗವನ್ನು 12,690 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ತಾತ್ವಿಕ ಅನುಮೋದನೆಯನ್ನು ನೀಡಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಫೋಕ್ಸೋ ಕಂಟಕ ಇನ್ನೂ ವಿಚಾರಣೆಯಾಗಿಲ್ಲ. ತಮ್ಮ ವಿರುದ್ಧದ ಚಾರ್ಜ್ ಶೀಟ್ ರದ್ದಿಗೆ ಬಿಎಸ್ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದ್ದು, ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಧೀಶ ನಾಗಪ್ರಸನ್ನ ಪೀಠ ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಬಿಎಸ್ವೈ ವಿರುದ್ಧದ ಚಾರ್ಜ್ ಶೀಟ್ಗೆ ಸಿಐಡಿ ಆಕ್ಷೇಪಣೆ ಸಲ್ಲಿಸಿದ್ದು, ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಆಗಸ್ಟ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿ ಅಲ್ಲಿಯವರೆಗೂ ಮಧ್ಯಂತರ ಆದೇಶವನ್ನ ಮುಂದುವರಿಸುವುದಕ್ಕೆ ಆದೇಶವನ್ನ ಹೊರಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಭೇಟಿ ಮಾಡುವುದಕ್ಕೆ ನಿನ್ನೆ ರಚಿತಾರಾಮ್ ಬಂದಿದ್ರು. ಜೈಲಿನ ವಿಸಿಟಿಂಗ್ ಹಾಲ್ನಲ್ಲಿ ನಟಿ ರಚಿತಾರಾಮ್ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ದಾಸನನ್ನ ನೋಡ್ತಾ ಇದ್ದಂತೆ ರಚಿತಾರಾಮ್ ಭಾವುಕರಾಗಿದ್ದು, ಕಾಟೇರ ಸಂತೈಸಿದ್ರಂತೆ. ಭೇಟಿ ಮಾಡಿ ವಾಪಸ್ ಬಂದ ಬಳಿಕ ಮಾತನಾಡಿದಂತಹ ರಚಿತಾರಾಮ್, ರಾಜನನ್ನ ರಾಜನ ಹಾಗೆಯೇ ನೋಡೋಕೆ ಇಷ್ಟ. ಇದೇ ಕಾರಣಕ್ಕೆ ಇಲ್ಲಿಯವರೆಗೂ ಜೈಲಿಗೆ ಬಂದಿರಲಿಲ್ಲ. ಆದ್ರೂ ಈಗ ದರ್ಶನ್ ನೋಡಿ ಸ್ವಲ್ಪ ನಿರಾಳ ಆಯ್ತು. ಜೈಲಿನಲ್ಲಿ ಅವರು ಆರೋಗ್ಯವಾಗಿದ್ದಾರೆ. ದರ್ಶನ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರು. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್. ಏನು ಮಾತಾಡ್ತಾರೆ. ಜೈಲಲ್ಲಿ ದರ್ಶನ್ ಭೇಟಿಯಾದ ನಟಿ ರಚಿತಾರಾಮ್, ಬಾಸ್ ಐ ಆಮ್ ವೇಟಿಂಗ್ ಫಾರ್ ಯು ಅಂತ ಭಾವುಕರಾಗಿದ್ದರಂತೆ. ಅಲ್ಲದೆ ಜೈಲಲ್ಲಿ ದರ್ಶನ್ರನ್ನ ನೋಡ್ತಾ ಇದ್ದಂತೆ ನಾನು ಭಾವುಕಳಾದೆ. ಅವರ ಪರಿಸ್ಥಿತಿ ಕಂಡು ಕಣ್ಣೀರು ಬಂತು. ಪ್ಲೀಸ್ ಬೇಗ ಬನ್ನಿ ಅಂತ ಹೇಳಿ ಬಂದಿದ್ದೇನೆ. ನಾವೆಲ್ಲ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದೇವೆ ಅಂತ ಕಾಟೇರ ಭೇಟಿ ಬಳಿಕ ರಚಿತಾರಾಮ್ ರಿಯಾಕ್ಟ್ ಮಾಡಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಡಿ ಗ್ಯಾಂಗ್ಗೆ ಶಾಕ್ ಎದುರಾಗಿದೆ. ಜಾಮೀನಿಗಾಗಿ A1 ಆರೋಪಿ ಪವಿತ್ರ ಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ದರ್ಶನ್ಗೂ ಮೊದಲೇ ಪವಿತ್ರ ಬೇಲ್ ಅರ್ಜಿಯನ್ನ ಹಾಕಿದ್ದು, ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿದೆ. ಅಂದು ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡಲಿದ್ದಾರಂತೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮತ್ತಿಬ್ಬರು ಆರೋಪಿಗಳಾದ ವಿನಯ್ ಹಾಗೂ ಅನುಕುಮಾರ್ ಕೂಡ ಜಾಮೀನಿಗಾಗಿ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ರು. ಇವರಿಬ್ಬರ ಅರ್ಜಿಯನ್ನು ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 27ಕ್ಕೆ ಮುಂದೂಡಿಕೆ ಮಾಡಿದೆ. ಆರೋಪಿ ಅನುಕುಮಾರ್ ಪರ ವಕೀಲರು ಹಲ್ಲೆಯನ್ನ ಮಾಡಿಲ್ಲ, ಅನುಕುಮಾರ್ ಅವರು ಘಟನಾ ಸ್ಥಳಕ್ಕೂ ಕೂಡ ಹೋಗಿಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ವಾದಗಳನ್ನ ಆಲಿಸಿದಂತಹ ನ್ಯಾಯಾಲಯ ಪ್ರಕರಣದ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ SPPಗೆ ಸೂಚಿಸಿ ವಿಚಾರಣೆಯನ್ನ ಆಗಸ್ಟ್ 27ಕ್ಕೆ ಮುಂದೂಡಿಕೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ ಸುಮಾರು 3 ರಿಂದ 4 ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗುವವರೆಗಿನ ವೃತ್ತಾಂತವನ್ನ ತೋರಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ FSL ಸೇರಿ ಹೈದರಾಬಾದ್ನ CFSLನಿಂದ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಸೇರಿ 2 ವರದಿ ಬಾಕಿ ಇದ್ದು, ಈ 2 ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿರುವ ಡಿ ಗ್ಯಾಂಗ್ ಕೇವಲ 17 ಆರೋಪಿಗಳಿಗಷ್ಟೇ ಸಂಕಷ್ಟ ಅಲ್ಲ, ನಟ ಚಿಕ್ಕಣ್ಣನಿಗೂ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡ್ತಾ ಇತ್ತು. ಅದರಲ್ಲಿ ಚಿಕ್ಕಣ್ಣ ಸಹ ಭಾಗಿಯಾಗಿದ್ರು ಅಂತ ಪೊಲೀಸರು ವಿಚಾರಣೆ ನಡೆಸಿ 164 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು. ಆದ್ರೆ ಇದಾದ ಬಳಿಕ ಚಿಕ್ಕಣ್ಣ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ದು ಮತ್ತೆ ತನಿಖೆಯ ಬಿಸಿಯನ್ನ ಎದುರಿಸಬೇಕಿದೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಇರುತ್ತೆ, ತನಿಖೆಯು ಕಾಂಪ್ರಮೈಸ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಯಾವುದೇ ಕ್ಷಣದಲ್ಲಾದ್ರೂ ಪೊಲೀಸರು ಮತ್ತೆ ಚಿಕ್ಕಣ್ಣರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ದ ವೇಳೆ ಮಂಗಳೂರಲ್ಲಿ MLC ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಕೆರಳಿ ಕೆಂಡವಾದ ರೇಣುಕಾಚಾರ್ಯ ಐವಾನ್ ಡಿಸೋಜಾಗೆ ಸವಾಲ್ ಹಾಕಿದ್ದಾರೆ. ನಿಮಗ್ ತಾಕತ್ತಿದ್ರೆ ರಾಜಭವನಕ್ಕೆ ನುಗ್ಗಿ, ನೀವು ನಿಮ್ಮಪ್ಪನ ಮಕ್ಕಳಾಗಿದ್ರೆ ದಾಳಿ ಮಾಡಿ, ನೀವು ನುಗ್ಗೋವರೆಗೆ ನಾವು ಕಡಲೆಕಾಯಿ ತಿಂತಾ ಇರ್ತೀವ, ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡ್ತೀಯಾ ಡಿಸೋಜಾ ಅಂತ ಐವಾನ್ ವಿರುದ್ಧ ರೇಣುಕಾಚಾರ್ಯ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಡಾ ಸೈಟ್ ಹಂಚಿಕೆ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗಿ ಪರಿಣಮಿಸಿದೆ. ಅದರಲ್ಲೂ ವೈಟ್ನರ್ ಹಾಕಿ ಮುಡಾ ದಾಖಲೆ ತಿದ್ದುಪಡಿ ಮಾಡಿದ್ದ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ವರದಿ ಭಾರಿ ಸದ್ದು ಮಾಡ್ತಾ ಇದ್ದು, ಇದೀಗ ಶಾಸಕ ಪ್ರಭು ಚೌಹಾಣ್ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ರಾಜ್ಯಪಾಲರ ವಿರುದ್ಧ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ನೀಡಿದ್ರು, ಇನ್ನೂ ಕೂಡ FIR ದಾಖಲಾಗದ್ದಕ್ಕೆ ಸಂಸದ ಕ್ಯಾ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ಮಾನಸಿಕತೆ ಮತ್ತೆ ಜನರ ಮುಂದೆ ಬಯಲಾಗ್ತಾ ಇದೆ. ಐವಾನ್ ಡಿಸೋಜಾ ಬಾಂಗ್ಲಾ ಮಾದರಿ ಹೇಳಿಕೆ, ಕಾಂಗ್ರೆಸ್ SDPI ಮೈತ್ರಿ ಇದು ಎರಡೂ ಒಂದಕ್ಕೊಂದು ಪೂರಕವಾಗಿರುವ ಘಟನೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಡಿಸೋಜಾ ಹೇಳಿಕೆ ರಾಹುಲ್ ಮೆಚ್ಚಿಸುವುದಕ್ಕೆ ಹೊರಟಿರುವ ಮಾತು, ಬಾಂಗ್ಲಾ ಮಾದರಿ ಮೇಲೆ ಕಾಂಗ್ರೆಸ್ನವರಿಗೆ ವಿಪರೀತ ಪ್ರೀತಿ, ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ, ಏನಾದರೂ ಕೇಸ್ ದಾಖಲಿಸಬೇಕು, ಇಲ್ಲವಾದಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಐವಾನ್ ಡಿಸೋಜಾ ಅವರ ಈ ಹೇಳಿಕೆ ಪ್ರಾಯಶಃ ಅವರ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಲಿಕ್ಕೆ ಹೊರಟಿರುವಂಥ ಒಂದು ಮಾತಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ. ಕಾಂಗ್ರೆಸ್ನವರಿಗೆ ಏನೋ ಒಂದು ವಿಪರೀತ ಪ್ರೀತಿ ಬಾಂಗ್ಲಾ ಮಾದರಿಯ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿಗಳ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿ ಒಂದು ಮಾನಸಿಕತೆಯ ಮೇಲೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪ್ರೀತಿ ಇದೆ. ಆ ರೀತಿಯಲ್ಲೇ ಆಡಳಿತಕ್ಕೆ ಬರಬೇಕು, ಆ ರೀತಿಯ ಘಟನೆಗಳನ್ನೇ ಮಾಡಿಕೊಂಡು ಆಡಳಿತಕ್ಕೆ ಬರಬೇಕು ಅನ್ನೋಂಥ ಕಾಂಗ್ರೆಸ್ನವರ ಮನಸ್ಸಲ್ಲಿರ್ಬೋದು. BJP ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ.
ಬೆಂಗಳೂರಲ್ಲಿ ನೀರಿನ ದರ ಹೆಚ್ಚಳ ಮಾಡ್ತೀವಿ ಎಂಬ ಡಿಕೆಶಿ ಹೇಳಿಕೆಗೆ ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಎಲ್ಲಾ ದರವೂ ಹೆಚ್ಚಾಗ್ತಾ ಇದೆ. ಹಾಲು, ವಿದ್ಯುತ್ ಸೇರಿ ಎಲ್ಲಾ ದರವೂ ಏರಿಕೆಯಾಗಿದೆ. ಇದೀಗ ನೀರಿನ ದರವನ್ನ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಉಳಿದಿರೋದೇ ಗಾಳಿಯ ದರ ಮಾತ್ರ. ಗಾಳಿಗೊಂದು ದರ ಏರಿಸ್ಬಿಟ್ರೆ ಔರಂಗಜೇಬನ ಅಪ್ಪ ಅಂತ ತೋರಿಸ್ದಂತಾಗತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಈಗೆಲ್ಲದ್ರ ದರ ಏರಿಕೆ ಆಗಿದೆ. ಜನ ಕುಡಿಯೋ ಮೊದಲು ಬಂದ ತಕ್ಷಣವೇ ಲಿಕ್ಕರ್ ಬೆಲೆ ಜಾಸ್ತಿ ಮಾಡಿದ್ರು, ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಹೀಗೆ ಎಲ್ಲ ದರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರು. ಹೀಗೆ ಏರಿಸ್ತಾ ಈಗ ನೀರಿನ ದರನೂ ಏರಿಸಿದ್ದಾರೆ. ನೀರಿನ ದರ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರನ ಹತ್ಯೆಗೆ ಸಂಚು ರೂಪಿಸಿರುವ ವಿಚಾರವಾಗಿ ಶಿವಮೊಗ್ಗದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಯಾರು ಆರೋಪಿತರಿದ್ದಾರೆ ಅವರನ್ನ ಕರೆದು ವಿಚಾರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಕರಣದ ತನಿಖೆ ಆರಂಭಿಸಿದ್ದೇವೆ. ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಜೈಲಿನಿಂದ ಕರೆ ಬಂದಿರುವ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದೇವೆ. ಯಾರಿಂದ ಕರೆ ಬಂದಿದೆ, ಯಾರು ಮಾತನಾಡಿದ್ದಾರೆ, ಎಲ್ಲವನ್ನ ಪರಿಶೀಲನೆಯನ್ನ ನಡೆಸ್ತೇವೆ ಅಂತ ತಿಳಿಸಿದ್ದಾರೆ.